ರಾಜಾಜಿನಗರ ಸಮಾಜ ಸೇವಕರಾದ ಯುವ ನಾಯಕರು, ಮುಂದಿನ ಜಿಬಿಎ ಪ್ರಬಲ ಆಕಾಂಕ್ಷಿ ಅಭ್ಯರ್ಥಿ ಎಸ್. ಮುರಳಿ ರವರು ಇಂದು ವಾರಿಯರ್ ಬೇಕರಿ ಮುಂಭಾಗ ಆಂಜನೇಯ ದೇವಸ್ಥಾನ ಆವರಣದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಪುಟ್ಟಣ್ಣ ರವರ ಮಾರ್ಗದರ್ಶನದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದರು. ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಕಣ್ಣಿನ ತಪಾಸಣೆ, ಕನ್ನಡಕ ವಿತರಣೆ, ಬಿಪಿ, ಶುಗರ್, ರಕ್ತದಾನ ಶಿಬಿರ ಇತ್ಯಾದಿ ಸೇವಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರುಗಳಾದ ಕಿಶೋರು, ಬಾಲಮುರುಗನ್, ವಾರ್ಡಿನ ಕಾಂಗ್ರೆಸ್ ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಆರೋಗ್ಯ ತಪಾಸಣಾ ಶಿಖರವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಬಲ ಜಿಬಿ ಆಕಾಂಕ್ಷಿ ಎಸ್. ಮುರಳಿ ರವರು ಮಾತನಾಡಿ, ಶಿಕ್ಷಕರ ಮಿತ್ರ ಎನ್ಎಲ್ಸಿ ಪುಟ್ಟಣ್ಣ ರವರಿಗೆ ನೂತನ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗಲಿ ಎಂದು ಶುಭ ಹಾರೈಸುತ್ತ ನೂತನವಾಗಿ ಸರ್ಕಾರ ರಚಿಸುತ್ತಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಚಿವ ಸಂಪುಟದ ಸಚಿವರುಗಳಿಗೆ ಶುಭ ಕೋರಿ ನಮ್ಮ ಎಂಜಿಎಂ ನ್ಯೂಸ್ ಮಾಧ್ಯಮ ಜೊತೆ ಮಾತನಾಡಿದರು. ನಮಸ್ತೆ, ನನ್ನ ಹೆಸರು ಮುರಳಿ ಅಂತ. ರಾಜೇನ ವಾರ್ಡ್ ನಂಬರ್ 63 ಜಿಬಿ ಆಕಾಂಕ್ಷಿಯಾಗಿದ್ದೀನಿ. ಪುಟ್ಟಣ್ಣನವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣೆ ನಡೀತಾ ಇದೆ. ಕಣ್ಣಿನ ಟೆಸ್ಟ್ ಆಗಿರ್ಬೋದು, ಮತ್ತು ಹೃದಯ ಟೆಸ್ಟು, ಬ್ಲಡ್ ಟೆಸ್ಟ್ ಇದೆ, ಮತ್ತು ಥೈರಾಯ್ಡ್ ಟೆಸ್ಟ್ಗಳು. ತುಂಬ ಜನ ಬಂದಿದ್ದಾರೆ. ಬಂದು ಎಲ್ಲರೂ ತಪಾಸಣೆ ಮಾಡ್ತಾ ಇದ್ದಾರೆ. ಫ್ರೀ ಕನ್ನಡಕ ಕೊಡ್ತಾ ಇದ್ದೀವಿ. ಜನ ಸಹಕಾರ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಜನ ನೆನ್ನೆ ಎಲ್ಲ ಪಾಂಪ್ಲೆಟ್ಗಳೆಲ್ಲ ಕೊಟ್ಟು ಒಂದು ವಾರದಿಂದ ಮನೆಗೆ ಹೋಗಿ ಪಾಂಪ್ಲೆಟ್ಗಳು ಕೊಟ್ಟು ಎಲ್ಲ ಕೆಲಸಗಳು ಮಾಡಿ ಜನಗಳು ಬರ್ತಾ ಇದ್ದಾರೆ, ನಮಗೆ ಸ್ಪಂದನೆ ಮಾಡ್ತಾ ಇದ್ದಾರೆ. ಜನ ಚೆನ್ನಾಗಿರ್ಲಿ ಅಂತೇಳಿ ಎಲ್ಲರೂ ವಯಸ್ಸಾದವರು ಪಾಪ ಎಲ್ಲ ತುಂಬ ಜನ ಬಂದಿದ್ದಾರೆ. ಈಗ ಬೆಳಿಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ವಿ, ಚೆನ್ನಾಗಿ ನಡೀತಾ ಇದೆ. ತಿಂಡಿ ವ್ಯವಸ್ಥೆ ಮಾಡಿದ್ವಿ, ಜ್ಯೂಸ್ಗಳು ಕೊಟ್ಟಿದ್ದೀವಿ, ನೀರಿನ ವ್ಯವಸ್ಥೆ ಎಲ್ಲ ಇದೆ. ಎಲ್ಲ ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ. ಈ ವಾರ್ಡಲ್ಲಿ ತುಂಬಾ ಕಾರ್ಯಕ್ರಮ ಮಾಡಬೇಕು. ಈ ರೋಡ್ಗಳಾಗ್ಲಿ, ಚರಂಡಿಗಳಾಗ್ಲಿ, ಎಲ್ಲ ಒಂದೊಂದು ನೀರಿನ ವ್ಯವಸ್ಥೆಗಳು, ಕರೆಂಟ್ದು ಸಮಸ್ಯೆಗಳೆಲ್ಲ ಸುಮಾರು ಇದೆ. ಈ ನಮ್ಮ ಬಿಜೆಪಿಯವರೆಲ್ಲ ಕೆಲಸಗಳು ಸರಿಯಾಗಿ ಯಾವುದು ಮಾಡಿಲ್ಲ. ನೀವು ಎಲ್ಲ ನೋಡಿದ್ದೀರಾ. ನಾವು ಅದನ್ನೆಲ್ಲ ಚೆನ್ನಾಗಿ ಕರೆಕ್ಟಾಗಿ ಮಾಡಿ ಒಳ್ಳೆ ಥರ ಮಾಡಬೇಕು ಅಂತ ಇದೀನಿ. ಮಳೆ ಬಿದ್ದು ಮೊನ್ನೆಲ್ಲ ಫುಲ್ಲು ಮರಗಳೆಲ್ಲ ಬಿದ್ದೋಗಿತ್ತು. ನಾನೇ ಬಂದು ರಾತ್ರಿ 12 ಗಂಟೆಗೆ ಬಂದು ಎಲ್ಲ ಮರಗಳೆಲ್ಲ ಎತ್ತಿಸಿ ರೆಡಿ ಮಾಡಿಸಿದ್ದೀವಿ. AW ಅವರೆಲ್ಲ ಮಂಜುನಾಥ್ ಅಂತ ಅವರು ಕರೆಸಿ ಎಲ್ಲ ಮಾಡಿದ್ವಿ. ಅವರು ನಮಗೆ ಸಾಥ್ ಕೊಟ್ಟಿದ್ದಾರೆ. ಜನಗಳು ನನಗೆ ತುಂಬ ಸ್ಪಂದನೆ ಮಾಡ್ತಿದ್ದಾರೆ. ಸಾಹೇಬ್ರಿಗೆ ಮಂತ್ರಿ ಮಾಡಬೇಕು ಅಂತ ನಾವೆಲ್ಲರೂ ಕೇಳ್ಕೊತಾ ಇದ್ವಿ. ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಸಾಹೇಬ್ರಿಗೆ, ಮತ್ತು DK ಸಾಹೇಬ್ರಿಗೆ ದಯವಿಟ್ಟು ಇದೊಂದು ಅವಕಾಶ ಅವ್ರಿಗೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡು, ದಯವಿಟ್ಟು ಇದೊಂದು ಅವಕಾಶ ಪುಟ್ಟಣ್ಣ ಅವರಿಗೆ ಮಂತ್ರಿ ಸ್ಥಾನ ಮಾಡಿಕೊಡ್ಬೇಕು ಪ್ಲೀಸ್. ಮತ್ತು ನಮ್ಮ ಸಾಹೇಬರು DK ಸಾಹೇಬರು CM ಆಗ್ತಿದ್ದಾರೆ, ಬುಧವಾರ CM ಆಗ್ತಿದ್ದಾರೆ. ಅದು ತುಂಬ ನಮಗೆ ಖುಷಿ. ಸಾಹೇಬರಿಗೆ ಶುಭಾಶಯಗಳು. ಅವ್ರು ಯಾವತ್ತೂ ಟ್ರಬಲ್ ಶೂಟ್ರೆ, ಅವರು ಗುರುಗಳವರು. ಅವ್ರ ಥರ ನಾವು ನಡಿಬೇಕು ಅಂತ ಇದ್ದೀವಿ.